Hello and welcome back to Sign Point Institute Belagavi. This is Priyanka. So last week KA dintra BWSSB ದು ಮತ್ತು ಅದರ್ ಡಿಫರೆಂಟ್ ಎಕ್ಸಾಮ್ಸ್ ಅದು ನೋಟಿಫಿಕೇಶನ್ ಬಂದಿತ್ತು. AEಗೆ JEಗೆ ಅದರ್ ಎಕ್ಸಾಮ್ಸು ಆಸ್ ವೆಲ್ ಆಸ್ ಮತ್ತು ನಮ್ಮದು ಸಿವಿಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸೊ ಡಿಫ್ರೆಂಟ್ ಬ್ರಾಂಚಸ್ ಆಫ್ ಇಂಜಿನಿಯರಿಂಗಕ್ಕೂ ನೋಟಿಫಿಕೇಶನ್ ಬಂದಿತ್ತು. ಸೊ ಇನ್ನು ಫಾರ್ಮ್ ಫಿಲ್ಲಿಂಗ್ ಇರೋದು 26th ಈ ನವಂಬರ್ 26th ಫಾರ್ಮ್ ಫಿಲ್ಲಿಂಗ್ ಡೇಟ್ ಐತಿ. ಬಟ್ ಸ್ಟಿಲ್ ನಿನ್ನೆ ಅವರು ಸಿಲೆಬಸ್ಸು ಎಕ್ಸಾಮ್ ಡೇಟ್ಸು ಎಲ್ಲ ಅನೌನ್ಸ್ ಮಾಡ್ಯಾರು. ಗೊತ್ತಿಲ್ಲ, ಯಾಕಂದ್ರೆ ನಿನ್ನೆ ನೈಟ್ ಸಿಲೆಬಸ್ ಅದು ಎಲ್ಲ ರಿಲೀಸ್ ಮಾಡಿದ್ರು ಅವರು. ಸ್ವಲ್ಪ ಮೇಜರ್ ಚೇಂಜಸ್ ಮಾಡ್ಯಾರು. ಸೊ ದೆರ್ ಈಸ್ ಸಮ್ ಶಾಕ್ ವೆನ್ ವಿ ಸಿ ದ ಸಿಲೆಬಸ್. ನೋಡೋಣ. ಬಟ್ ಮೇನ್ ಅಂದ್ರೇನು, ನಾವು ಎಕ್ಸಾಮ್ಸಿಗೆ ಪ್ರಿಪೇರ್ ಆಗ್ತಿರ್ತೀವಿ, ನಾವು ಗೌರ್ಮೆಂಟ್ ಜಾಬಿಗೆ ಪ್ರಿಪೇರ್ ಆಗ್ತಿರ್ತೀವಿ. ಸೊ ನಮ್ಮದು ಕೆಲಸ ಓದೋದು. ಸೊ ಅದಕ್ಕೆ ಏನು ಸಿಲೆಬಸ್ ಐತಿ, ಎಕ್ಸಾಮ್ ಡೇಟ್ಸ್ ಯಾವಾಗ ಅದಾವ, ಪ್ಯಾಟರ್ನ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಈಗ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದ್ರ ಜೊತೆ KPCLದ್ದು ರೀ ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಮಾಡ್ಯಾರು. 2024 ಒಳಗೆ ಎಕ್ಸಾಮ್ ಆಗಿತ್ತದು, ಅದನ್ನು ಕ್ಯಾನ್ಸಲ್ ಮಾಡಿ ಎಕ್ಸಾಮ್ ಇಟ್ಟಾರು. ಸೊ ಅದರದ್ದು ಎಕ್ಸಾಮ್ ಡೇಟ್ಸ್ ಬಗ್ಗೆನೂ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೀಗ. ಸೊ ಲೆಟ್ಸ್ ಸಿ ನಾವು. ಸೊ KEA ವೆಬ್ಸೈಟಿಗೆ ಹೋಗ್ರಿ. ನಿಮಗೆ ಫಾರ್ಮ್ ಫಿಲ್ಲಿಂಗದ ಲಾಸ್ಟ್ ಡೇಟ್ ಇರೋ 26. ಇನ್ನೂ 4-5 ಡೇಸ್ ಐತಿ. ಸೊ ಈಗ ನಾವು ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಮಾಡ್ಯಾರು. ಸೊ ಫಸ್ಟ್ ಎಕ್ಸಾಮ್ ಡೇಟ್ಸ್ದು ಇನ್ಫಾರ್ಮೇಷನ್ ಕೊಡ್ತೀನಿ, ಆಮೇಲೆ ನಾನು ನಿಮಗೆ JE ಸಿಲೆಬಸನ್ನು ಡೀಟೇಲಾಗಿ ಡಿಸ್ಕಷನ್ ಮಾಡ್ತೀನಿ. ಅದು ಮುಗಿದ ತಕ್ಷಣ ಪ್ರಿಪ್ರೇಷನ್ ಸ್ಟ್ರಾಟಜಿ, ಯಾವ ಟೈಪ್ ಆಫ್ ಸ್ಟಡಿ ಮಾಡಬೇಕು, JEಗೆ ಅಂದರೆ ಎರಡೂ ಎಕ್ಸಾಮ್ಸಿಗೆ ಕ್ವಶನ್ ಪೇಪರ್ಸ್ ಒಳಗೆ ಏನು ಡಿಫ್ರೆನ್ಸ್ ಇರುತ್ತೆ, ಸಿಲೆಬಸ್ ಒಳಗೆ ಏನು ಡಿಫ್ರೆನ್ಸ್ ಐತಿ, ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಇಲ್ಲೇ ನೋಡೋಣ. ಸೊ ಇದು ಎಕ್ಸಾಮ್ ಡೇಟ್ಸ್ ಐತಿ. ಓಕೆ. ಸೊ January 10th ಡೇಟಿಗೆ ಐತಿ ನೋಡಿರಿ. ಸೊ January 10th JE ಎಕ್ಸಾಮ್. ಸೊ ಇದು ಪೇಪರ್ 2, ದಟ್ ಈಸ್ ಸಿವಿಲ್ ಇಂಜಿನಿಯರಿಂಗ್ ಸಿಲೆಬಸ್ ಅದೈತಿ. ಟೈಮಿಂಗ್ ಮೆನ್ಷನ್ ಮಾಡ್ಯಾರು. ಆಮೇಲೆ 11th ಡೇಟಿಗೆ, ದಟ್ ಈಸ್ ನೆಕ್ಸ್ಟ್ ಡೇ ಸಂಡೇ. ಸೊ ಅಲ್ಲೇ ಜನರಲ್ ಸ್ಟಡೀಸ್ ಇಟ್ಟಾರು. ಸೊ ಇಲ್ಲಿ ಅಗೇನ್ ನಾನು ನಿಮಗೆ ವಿತ್ ರೆಸ್ಪೆಕ್ಟ್ ಟು ಸಿವಿಲ್ ಇಂಜಿನಿಯರಿಂಗ್ JEದು ಎಕ್ಸ್ಪ್ಲೇನ್ ಮಾಡಕತ್ತೀನಿ. ಸೊ ಇದು ಟೈಮಿಂಗ್. ಓಕೆನಾ. ಸೊ ಇದ್ರ ಜೊತೆ ಅದರ್ ಎಕ್ಸಾಮ್ಸ್ನೂ ಅದಾವು. ಸೊ ನೀವು ಬೇರೆದು ಯಾವುದಾರೆ ಅಪ್ಲೈ ಮಾಡಿದ್ರು ಚೆಕ್ ಮಾಡಿರಿ. ನೀವೇನಾದರೂ ಎಲೆಕ್ಟ್ರಿಕಲ್ ಬ್ರಾಂಚು ಮೆಕ್ಯಾನಿಕಲ್ ಇದ್ರೆ ಅಂದ್ರೆ ಸೊ ಇಲ್ಲಿ ಚೆಕ್ ಮಾಡಿರಿ. ಆಲ್ರೈಟ್. ಸೊ ಇದನ್ನು ನಾವು ಒಂದು ಡಾಕ್ಯುಮೆಂಟ್ ನೋಡಿದ್ವಿ ಅಂದ್ರೆ ಇದು RPCಗೆ ಐತಿ, HKದೂ ಸೇಮ್ ಡಾಕ್ಯುಮೆಂಟ್ ಐತಿ, ಸೇಮ್ ಡೇಟ್ಸನ್ನು ಅದಾವು, ನಾಟ್ ಅ ಪ್ರಾಬ್ಲಮ್. ಆಲ್ರೈಟ್. ಸೊ ಇದನ್ನು ನೋಡಿದ್ವಿ ಅಂದ್ರೆ ನಾವು ಇದ್ರೊಳಗೆ AE ಡೇಟ್ಸ್ ಅನೌನ್ಸ್ ಮಾಡಿಲ್ಲ. ಸೊ ಅದಕ್ಕೆ ಮೋಸ್ಟ್ ಸ್ಟೂಡೆಂಟ್ಸಿಗೆ ಏನು ಡೌಟ್ಸ್ ಐತೆ ಅಂದ್ರೆ, ಮ್ಯಾಮ್ AE ಎಕ್ಸಾಮ್ ಯಾವಾಗ ಕಂಡಕ್ಟ್ ಆಗ್ತೈತಿ ಅದು. ಸೊ ಇವ್ರು ಅದರದ್ದು ಬಗ್ಗೆನೂ ಒಂದು ಇನ್ಫಾರ್ಮೇಷನ್ ಕೊಟ್ಟಾರೆ. ಇಲ್ಲಿ ಹೋದ್ರಿ, ಉಳಿದ ವಿವಿಧ ಹುದ್ದೆಗಳ ಪರೀಕ್ಷಾ ವೇಳಾಪಟ್ಟಿಯನ್ನು ಮುಂದಿನ ದಿನಗಳಲ್ಲಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಸೊ ಮತ್ತು ಯಾವ್ಯಾವ ಎಕ್ಸಾಮ್ಸ್ ಅದಾವಲ್ಲ, ಸೊ ಈ ವೆಬ್ಸೈಟ್ ಒಳಗೆ ಅವ್ರು ಅಪ್ಡೇಟ್ ಮಾಡ್ದಂದರು. 1/4 ನೆಗೆಟಿವ್ ಮಾರ್ಕಿಂಗ್ ಐತೆ ತಂದರು. ಆಮೇಲೆ ಫ್ರಿಸ್ಕಿಂಗು ಅಥವಾ ಅಂದ್ರೆ ನಿಮ್ಮದು ಮುಖ ಚೆಕ್ ಮಾಡಿ ಎಕ್ಸಾಮ್ ಹಾಲಿಗೆ ಅಲೌ ಮಾಡ್ತಾರೆ ಅವರು. ಆಮೇಲೆ ನಾನು ನಿಮಗೆ ನೋಟಿಫಿಕೇಷನ್ ವಿಡಿಯೋ ಒಳಗೆ ಹೇಳಿದ್ನಿ, ದಟ್ ಈಸ್ 5th ಆಪ್ಷನ್ ಒಂದು ಕೊಡ್ತಾರೆ ಅವರು OMR ಒಳಗೆ. ಸೊ ನಿಮಗೆ ಆ ಕ್ವಶನಿಗೆ ಆನ್ಸರ್ ಗೊತ್ತಿರಲಿಲ್ಲ ಅಂದ್ರೆ ಆ 5th ಆಪ್ಷನ್ ಕಂಪಲ್ಸರಿ ಮಾರ್ಕ್ ಮಾಡಲೇಬೇಕು. ಅದು ಮಾರ್ಕ್ ಮಾಡಲಿಲ್ಲ ಅಂದ್ರೆ ನಿಮಗೆ 1/4 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂತ ಹೇಳ್ಯಾರ ಅವರು. ಆಲ್ರೈಟ್. ಸೊ ಇಟ್ಸ್ ಲೈಕ್ ವೆರಿ ಶಾರ್ಟ್ ಪೀರಿಯಡ್. ಸೊ January 10th. ಸೊ ಅಂದರೆ ಏನಾಯ್ತು, ಹಾರ್ಡ್ಲಿ ನಮ್ಮದು ಲೈಕ್ 2 months ಟೈಮ್ ಇಲ್ಲ. ಇಟ್ ಈಸ್ ನಾಟ್ ಇವನ್ 2 months, ಯು ಕ್ಯಾನ್ ಸೇ ಲೈಕ್ ಅಸ್ 50 days. ಓಕೆ. ಸೊ ನಿಮಗೆ ಅದು ಆಬ್ವಿಯಸ್ಲಿ ಪ್ಯಾನಿಕ್ ಅದು ಸ್ಟಾರ್ಟ್ ಆಗೈತಿ. ನಿನ್ನೆ ನೈಟು ಲೇಟ್ ನೈಟ್ ಒಬ್ಬೊಬ್ರು ನೀವು ಮೆಸೇಜ್ ಮಾಡಿರಿ ನನಗೆ ಹೆಂಗೆ ಸ್ಟಡಿ ಮಾಡಬೇಕು ಏನಾತಂದ. ಸೊ ಫಸ್ಟ್ ಆಫ್ ಆಲ್ ಆ್ಯಸ್ ಪರ್ ನಮ್ದು ಎಕ್ಸ್ಪೀರಿಯನ್ಸ್, ಸೊ ನಾನು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆದಾಗಿಂತ ನೋಡ್ಕೊತ ಬಂದಿದ್ದು. ಸೊ ಯಾವಾಗ ಈ ಥರ ಒಂದು ಸ್ವಲ್ಪ ಕ್ವಿಕ್ಕಾಗಿ ಮಾಡ್ತಾರಲ್ಲ, ಸೊ ದೇರ್ ಆರ್ ಹೈ ಚಾನ್ಸಸ್ ಆಫ್ ಪೋಸ್ಟ್ಪೋನಿಂಗ್ ಆಫ್ ಎಕ್ಸಾಮ್ಸ್. ಚಾನ್ಸಸ್ ಅಂತೇಳೀನಿ, ಪೋಸ್ಟ್ಪೋನ್ ಆಕ್ಕೈತಿ ಆಗೋದಿಲ್ಲ ಅಂತ ನಾನು ಹೇಳಕತ್ತಿಲ್ಲ. ಸೊ ನೀವು PGCET ಎಕ್ಸಾಮ್ ತೊಗೋರಿ, KEದವ್ರದ್ದು, ಮತ್ತು ಅದರ್ ಡಿಫ್ರೆಂಟ್ ಎಕ್ಸಾಮ್ಸನ್ನು ತೊಗೋರಿ. ಸೊ ಎಂಡ್ ಮೂಮೆಂಟ್ ಬಂದ ಲಾಸ್ಟಿಗೆ ಒಂದು 15 days 20 days ಇರುತ್ತೆ, ಆವಾಗ ಎಕ್ಸಾಮ್ ಹ್ಯಾಸ್ ಬಿನ್ ಪೋಸ್ಟ್ಪೋನ್ ಅಂತಂದು ಮತ್ತೊಂದು ಡಾಕ್ಯುಮೆಂಟ್ ರಿಲೀಸ್ ಮಾಡ್ತಾರೆ ಯೂಶ್ವಲಿ. ಸೊ ಈಗ ಆಬ್ವಿಯಸ್ಲಿ ನಾನು ಇನ್ಫಾರ್ಮೇಷನ್ ಕೊಡೋದು ದ್ಯಾಟ್ ಈಸ್ ವೆರಿ ಈಸಿ. ನೀವು ಅದನ್ನು ಓದೋದಿರೈತಿ, ಇನ್ನು ಎಕ್ಸಾಮ್ ಪ್ರಿಪ್ರೇಷನ್ ನೀವು ಮಾಡೋದಿರೈತಿ. ಸೊ ನಿಮಗೆ ಆಬ್ವಿಯಸ್ಲಿ ಒಂದು ಸ್ಟಡಿ ಪ್ಲ್ಯಾನ್ ಬೇಕು. ಸೊ ನಾವು ಎಷ್ಟು ಡೇಸ್ ಅದು ಕನ್ಸಿಡರ್ ಮಾಡ್ಕೊಂಡು ಓದನ್ರಿ ಅಂತಂದ್ರೆ, ನೀವು 50 days ಅಂತ ಕನ್ಸಿಡರ್ ಮಾಡ್ಕೊಂಡು ಓದ್ರಿ. ಸ್ವಲ್ಪ ಸೀರಿಯಸ್ಸಾಗಿ ಓದ್ರಿ ಆ್ಯಂಡ್ ಸ್ಟಡಿ ಆ್ಯಸ್ ಮಚ್ ಆ್ಯಸ್ ಯು ಕ್ಯಾನ್. ಸೊ ನಾನು 5 hours ಓದ್ತನು, 6 hours ಓದ್ತನು ಅಂತಂದ್ರೆ ಡೋಂಟ್ ಕೀಪ್ ದ ಅವರ್ ಆ್ಯಸ್ ದ ಲಿಮಿಟ್. ಸೊ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಓದ್ಕೋತ ಹೋಗ್ರಿ. ಆಮೇಲೆ JEದು ಪ್ರಿಪ್ರೇಷನ್ ಡಿಫ್ರೆನ್ಸ್ ಹೇಳ್ಬೇಕಂದ್ರೆ, ನಾನು AEದಾಗ ಸ್ವಲ್ಪ ನ್ಯೂಮರಿಕಲ್ಸ್ ಕೇಳೋ ಚಾನ್ಸಸ್ ಇರ್ತಾವೆ, ಕೇಳುತ್ತಾರೋ. JEಗೆ ಅಷ್ಟು ನ್ಯೂಮರಿಕಲ್ಸ್ ಕೇಳೋದಿಲ್ಲ. ಸೊ ಇದು ಡಿಫ್ರೆನ್ಸ್. ಸೊ ನೀವು ಏನಾದರೂ JEಗೆ ಅಷ್ಟೇ ಎಲಿಜಿಬಲ್ ಇದ್ರೆ, ಅಂದ್ರೆ ನಿಮ್ಮ ಡಿಪ್ಲೊಮಾ ಆಗಿತ್ತಂದ್ರೆ, ಸೊ ನೀವೇನು ಮಾಡಿರಿ, ಯಾವುದೇ ಸಬ್ಜೆಕ್ಟ್ ಓದ್ತಿರ್ತೀರಲ್ಲ ನೀವು, ಅದ್ರ ಒಳಗೆ ನೀವು ಸ್ವಲ್ಪ
ನ್ಯೂಮರಿಕಲ್ ಪಾರ್ಟ್ ನೀವು ಸ್ಕಿಪ್ ಮಾಡಿದ್ರೆ ನಡೀತೈತಿ. ಕನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ, ಬಟ್ ಪ್ರಾಕ್ಟೀಸಿಂಗು ಅದನ್ನೆಲ್ಲ ಸ್ಕಿಪ್ ಮಾಡಬಹುದು. ಬಟ್ ಎಇಗೆ ನೀವು ಮಾಡಲೇಬೇಕಾಗ್ತೈತಿ. ಡಿಫಿಕಲ್ಟ್ ನ್ಯೂಮರಿಕಲ್ಸ್ ಮಾಡಬೇಡ್ರಿ, ಯಾಕಂದ್ರೆ ಇನ್ನೂ ಅವ್ರು ಕ್ಯಾಲ್ಕುಲೇಟರ್ ಬಗ್ಗೆ ಇನ್ನೂ ಏನೂ ಕ್ಲಿಯರಿಟಿ ಕೊಟ್ಟಿಲ್ಲ. ನೋಟಿಫಿಕೇಶನ್ ಒಳಗೂ ಕೊಟ್ಟಿಲ್ಲ, ಇಲ್ಲಿನೂ ಏನೂ ಕೊಟ್ಟಿಲ್ಲ. ಕ್ಯಾಲ್ಕುಲೇಟರ್ ಅಲಾವ್ ಐತಿ ಇಲ್ಲ ಏನೂ ಹೇಳಿಲ್ಲ, ಬಟ್ ಯು ಹ್ಯಾವ್ ಟು ಸ್ಟಡಿ. ಸೊ ದ್ಯಾಟ್ಸ್ ದ ರೀಸನ್ ನೀವೇನು ಮಾಡಿರಿ, ಸಿಂಪಲ್ ನ್ಯೂಮರಿಕಲ್ಸ್ ಅಷ್ಟೇ ಮಾಡಿರಿ, ಲೆಂದಿ ಡಿಫಿಕಲ್ಟ್ ನ್ಯೂಮರಿಕಲ್ಸ್ ಮಾಡಬೇಡ್ರಿ. ಬಿಕಾಸ್ ಆಬ್ವಿಯಸ್ಲಿ ವಿ ಡೋಂಟ್ ಹ್ಯಾವ್ ಮಚ್ ಟೈಮ್. ಆಲ್ ರೈಟ್, ಸೊ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇರತ್ತೆ, ಓದ್ರಿ. ಸೊ ನಾವು ಜಸ್ಟ್ ಫ್ಯೂ ಡೇಸ್ ಅಗೋನ, ಲೈಕ್ ಐ ಥಿಂಕ್ 1 or 2 weeks ಅಗೋನ ನಾವು 50% ಡಿಸ್ಕೌಂಟ್ ಕೊಟ್ಟಿದ್ವಿ ನಮ್ಮ ಕೋರ್ಸಿಗೆ. ಸೊ ಯಾರ್ಯಾರು ಅದನ್ನು ತೊಗೊಂಡು ಆಲ್ರೆಡಿ ಸ್ಟಾರ್ಟ್ ಮಾಡ್ಯಾರಲ್ಲ, ಸೊ ದೇ ಹ್ಯಾವ್ ಕಂಪ್ಲೀಟೆಡ್ ಆಲ್ಮೋಸ್ಟ್ 50 to 60% ಆಫ್ ದ ಸಿಲೆಬಸ್. ಓಕೆ, ಸೊ ಆ ಟೈಪ್ ಇರಬೇಕು ನೀವು. ಒನ್ಸ್ ಯು ಡಿಸೈಡ್ ದಟ್ ಐ ವಾಂಟ್ ಟು ಅಟೆಂಪ್ಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಅಲ್ಲ, ದೆನ್ ನೀವು ನೋಟಿಫಿಕೇಷನ್ ಇರಲಿ ಬಿಡಲಿ ಓದಬೇಕು. ಸೊ ಆ ಥರ ನಾನು ಹೇಳಿದ್ನಂದ್ರೆ ನೀವೇನು ಅನ್ಕೋತೀರಿ, ಸುಮ್ಮನೆ ಓದೋದು, ಮೋಟಿವೇಶನ್ ಇಲ್ಲ ಅಂತೀರಿ. ಬಟ್ ಈ ಥರ ಸಿಚುವೇಶನ್ ಬಂತಂದ್ರೆ, ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಮಾಡಿದಾರೆ ಅಂದ್ರೆ, ಅವಾಗ ಯು ವಿಲ್ ಬಿ ಹೆಲ್ಪ್ಲೆಸ್. ಸೊ ನಾವೇನು ಇನ್ಫಾರ್ಮೇಷನ್ ಕೊಡ್ತೀವಿ, ಬಟ್ ಯು ವಿಲ್ ಬಿ ಹೆಲ್ಪ್ಲೆಸ್ ಬಿಕಾಸ್ ಯು ಕೆನಾಟ್ ಸ್ಟಡಿ, ಯು ವೋಂಟ್ ಬಿ ಹ್ಯಾವಿಂಗ್ ಇನಫ್ ಟೈಮ್. ಸೊ ದ್ಯಾಟ್ಸ್ ದ ರೀಸನ್ ಯಾವಾಗಾದರೂ ನೀವು ಯಾವುದೇ ಎಕ್ಸಾಮ್ ಪ್ರಿಪೇರ್ ಆಗ್ತಂತಿರಲ್ಲ, ಸೊ ಇರ್ರೆಸ್ಪೆಕ್ಟಿವ್ ಆಫ್ ನೋಟಿಫಿಕೇಷನ್ಸ್, ಇರ್ರೆಸ್ಪೆಕ್ಟಿವ್ ಆಫ್ ಎಕ್ಸಾಮ್ ಡೇಟ್ಸ್, ನೀಟಾಗಿ ಸ್ಟಡಿ ಮಾಡಿ ನೋಟ್ಸ್ ರೆಡಿ ಮಾಡಿಕೊಂಡು ಕೀಪ್ ಎವ್ರಿಥಿಂಗ್ ರೆಡಿ. ಸೊ ದ್ಯಾಟ್ ಯಾವಾಗ ನೋಟಿಫಿಕೇಷನ್ ಬರುತ್ತಲ್ಲ, ನೀವು ಅದನ್ನು ರಿವಿಷನ್ನು, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸು ಮಾಡೋಕೆ ನಿಮಗೆ ಟೈಮ್ ಅವೈಲೇಬಲ್ ಇರ್ತೈತಿ. ಸೊ ಆಲ್ಮೋಸ್ಟ್ ಇನ್ ಎವ್ರಿ ವಿಡಿಯೋ ಆಲ್ಮೋಸ್ಟ್ ಇನ್ ಎವ್ರಿ ವಿಡಿಯೋ, ಯಾಕಂದರೆ ಇದು ಎಕ್ಸಾಮ್ ಕಂಡಕ್ಟ್ ಮಾಡೋದು, ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಮಾಡೋದು, ಇದು ನಮ್ಮ ಕೈ ಒಳಗೂ ಇಲ್ಲ, ನಿಮ್ಮ ಕೈ ಒಳಗೂ ಇಲ್ಲ. ಸೊ ಅವರು ಮಾಡ್ತಾರೆ, ಎಕ್ಸಾಮ್ ಕಂಡಕ್ಟಿಂಗ್ ಅಥಾರಿಟಿ. ಸೊ ನಮಗೆ ಗೊತ್ತಿರೋದಿಲ್ಲ, ಅವರು 1 month ಟೈಮ್ ಕೊಡ್ತಾರೆ, 2 months ಕೊಡ್ತಾರೆ, 3 months ಕೊಡ್ತಾರೆ. ವಿ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದ್ಯಾಟ್. ಸೊ ದ್ಯಾಟ್ಸ್ ದ ರೀಸನ್ ಈಗ ಇದೇನು ಎಕ್ಸಾಮ್ ಐತಲ್ಲ 50 days ಐತಿ ಅಂತಂದ್ರೆ ಡೋಂಟ್ ನೆಗ್ಲೆಕ್ಟ್. ಯಾಕಂದ್ರೆ ವಾಟ್ ಎವರ್ ಯು ಆರ್ ಸ್ಟಡಿಂಗ್, ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್. ದೇರ್ ಆರ್ ಫ್ಯೂ ಮೋರ್ ಎಕ್ಸಾಮ್ಸ್ ವಿಚ್ ವಿ ವಿಲ್ ಬಿ ಅನೌನ್ಸ್ಡ್ ಆರ್ ನೋಟಿಫೈಡ್ ಶಾರ್ಟ್ಲಿ. ಸೊ ಅಲ್ಲಿನೂ ಅವರು 2 months 3 months ಟೈಮ್ ಕೊಟ್ಟರೆ ನೀವು ಅಲ್ಲಿನೂ ಟೈಮ್ ಇಲ್ಲ ತಂತೀರಿ. ಸೊ ಡೋಂಟ್ ಡೂ ಲೈಕ್ ದಿಸ್. ಐ ಆಲ್ವೇಸ್ ಕೀಪ್ ಸೇಯಿಂಗ್ ದ ಸೇಮ್ ಥಿಂಗ್. ನೀವು ಒಮ್ಮೆ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಂದ್ರೆ ಯು ಹ್ಯಾವ್ ಟು ಸ್ಟಡಿ, ಟ್ರೈ ಅಂಡರ್ಸ್ಟ್ಯಾಂಡಿಂಗ್. ಐ ಆಮ್ ರಿಪೀಟಿಂಗ್ ದ ಸೇಮ್ ಅಗೇನ್ ಆ್ಯಂಡ್ ಅಗೇನ್. ಇಲ್ಲಾಂದ್ರೆ ಬಿಟ್ಟು ಬಿಡೋದು ಇದು ಫೀಲ್ಡ್, ದಟ್ಸ್ ಇಟ್. ಯು ಡೂ ಪ್ರೈವೇಟ್ ಜಾಬ್, ಯು ಡೂ ಸಮಥಿಂಗ್ ಎಲ್ಸ್. ಬಟ್ ವೆನ್ ಯು ವಾಂಟ್ ಟು ಟ್ರೈ ಫಾರ್ ಗೌರ್ಮೆಂಟ್ ಜಾಬ್ಸ್, ಇರ್ರೆಸ್ಪೆಕ್ಟಿವ್ ಆಫ್ ನೋಟಿಫಿಕೇಷನ್ಸ್, ಯು ಹ್ಯಾವ್ ಟು ಸ್ಟಡಿ. ಸೊ ಈಗ ಯಾರು ಆಲ್ರೆಡಿ ಸ್ಟಾರ್ಟ್ ಮಾಡಿರ್ತಾರಲ್ಲ, ಆಬ್ವಿಯಸ್ಲಿ ದೇ ಆರ್ ಇನ್ ಲೈಕ್ ಹೈ ಲೆವೆಲ್ ಕಂಪೇರ್ಡ್ ಟು ಅದರ್ಸ್ ಹೂ ಆರ್ ಸ್ಟಾರ್ಟಿಂಗ್ ನಾವು. ಬಟ್ ಈಗ ನಾವು ಸ್ಟಾರ್ಟ್ ಮಾಡಕತ್ತೀವೋ ಅಂತಂದ್ರೆ ನೀವು ಡಿಮೋಟಿವೇಟ್ ಆಗಬೇಡ್ರಿ. ಬಿಕಾಸ್ ವಾಟ್ ಎವರ್ ಯು ಸ್ಟಡಿ ನಾವು, ದಿಸ್ ವಿಲ್ ಬಿ ಯೂಸ್ಫುಲ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್ ಆ್ಯಸ್ ವೆಲ್ ಅಲಾಂಗ್ ವಿತ್ ದಿಸ್. ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಸಿಲೆಬಸ್ ಡಿಸ್ಕಷನ್ ಮಾಡ್ತೀನಿ ನೀಟಾಗೆ. ಫಸ್ಟ್ JE ಡಿಸ್ಕಷನ್ ಮಾಡ್ತೀನಿ, ನೆಕ್ಸ್ಟ್ AE ಡಿಸ್ಕಷನ್ ಮಾಡ್ತೀನಿ. ದೆನ್ JE ಯಾವ ಥರ ಸ್ಟಡಿ ಮಾಡಬೇಕು, ಇಫ್ ಯು ಆರ್ ಎಲಿಜಿಬಲ್ ಓನ್ಲಿ ಫಾರ್ JE ಅದನ್ನು ನಾನು ಡಿಸ್ಕಷನ್ ಮಾಡ್ತೀನಿ. ಆ್ಯಂಡ್ ಇಫ್ ಯು ಆರ್ ಎಲಿಜಿಬಲ್ ಓನ್ಲಿ ಫಾರ್ AE ದೆನ್ ಅದನ್ನು ಹೆಂಗೆ ಸ್ಟಡಿ ಮಾಡ್ಬೇಕಂತಂದು ಅದನ್ನು ನಾನು ಡಿಸ್ಕಷನ್ ಮಾಡ್ತೀನಿ. ನೀವು ಎರಡಕ್ಕೂ ಎಲಿಜಿಬಲ್ ಇದ್ದಾರೆ ಅಂದ್ರೆ ಅವಾಗ ಯಾವ ಥರ ಸ್ಟಡಿ ಮಾಡ್ಬೇಕಂತಂದು ಅದನ್ನು ಹೇಳ್ತೇನೆ ನಾನು. ಸೊ ಯು ಕ್ಯಾನ್ ಡೂ ಬೋತ್, ಬಿಕಾಸ್ ಎಷ್ಟೋ ಸಬ್ಜೆಕ್ಟ್ಸ್ ಕಾಮನ್ ಅದಾವೆ ಎರಡೂ ಎಕ್ಸಾಮ್ಸದ್ದು. ಸೊ ಯು ಕ್ಯಾನ್ ಡೂ ಬೋತ್. ಸೊ ಅದ್ರ ಸಂಬಂಧ ಬಟ್ ಹೆಂಗೆ ಎಫಿಷಿಯೆಂಟ್ಲಿಯಾಗಿ ಓದಬೇಕು, ಯಾವ ಸಬ್ಜೆಕ್ಟ್ಸ್ ಪಿಕ್ ಮಾಡಬೇಕು ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ ಈಗ ಫಸ್ಟ್ ಲೆಟ್ಸ್ ಟೇಕ್ AE ಸಿಲೆಬಸ್. ಓಕೆ, ಅಸಿಸ್ಟೆಂಟ್ ಇಂಜಿನಿಯರ್ ಸಿಲೆಬಸ್. ಸೊ ನಾನು ನಿಮಗೆ ಮೊದಲೇ ಹೇಳಿದ್ನಿ, ಸಿಲೆಬಸ್ ನೋಡಿದ ತಕ್ಷಣ ಒಂದು ಶಾಕ್ ಹೊಡಿತೈತೆ ಎಲ್ಲರಿಗೂ. ದ್ಯಾಟ್ ಈಸ್ ಅವರ್ ಇಂಜಿನಿಯರಿಂಗ್ ಮೆಥಮೆಟಿಕ್ಸ್. ಸೊ ಇಟ್ ಈಸ್ ನಾಟ್ ಟಫ್. ಓಕೆ, ಸೊ ಸಿಲೆಬಸ್ ಏನೈತಿ, ನಾವೇನು ಇಂಜಿನಿಯರಿಂಗ್ ಒಳಗೆ ಕಲ್ತೀವಲ್ಲ ಅದೇ ಸಿಲೆಬಸ್ ಐತಿ. ಬಟ್ ನಮಗೆ ನೆನಪಿರೋದಿಲ್ಲ, ಪ್ರಾಕ್ಟೀಸ್ ಮಾಡಿರೋದಿಲ್ಲ. ಓಕೆ, ಅ ಲಾಂಗ್ ಗ್ಯಾಪ್ ಆಗಿರತ್ತೆ. ಸೊ ದಿಸ್ ವಿಲ್ ಟೇಕ್ ಆಬ್ವಿಯಸ್ಲಿ ಮೋರ್ ಟೈಮ್. ಓಕೆ, ಸೊ ಅವ್ರು ಈ ಥರ ಮ್ಯಾಥ್ಸ್ ಸಬ್ಜೆಕ್ಟ್ ಆ್ಯಡ್ ಮಾಡ್ಯಾರಂದ್ರೆ ಐ ಫೀಲ್, ಓಕೆ, ಪರ್ಸ್ನಲಿ ಐ ಫೀಲ್ ದಟ್ ಕ್ಯಾಲ್ಕುಲೇಟರ್ ವಿಲ್ ಬಿ ಅಲೌಡ್. ಯಾಕಂದರೆ ಈಗ ನೋಡ್ರಿ ನೀವು ಮೆಟ್ರೈಸಸ್ ಅದು ಅದಾವು. ಸೊ ಇವೆಲ್ಲ ನಮಗೆ ಮ್ಯಾನ್ಯುವಲಿ ಸಾಲ್ವ್ ಮಾಡೋಕ್ಕೆ ಆಗೋದಿಲ್ಲ. ವೆರಿ ಸಿಂಪಲ್ ಕ್ವೆಶನ್ಸ್ ವಿ ಕ್ಯಾನ್ ಸಾಲ್ವ್, ಇವನ್ ಕ್ಯಾಲ್ಕುಲಸ್, ದೆನ್ ವೆಕ್ಟರ್ ಕ್ಯಾಲ್ಕುಲಸ್. ಸೊ ಇದೇನೇನು ಅವ್ರು ಮ್ಯಾಥ್ಸ್ ಕೊಟ್ಟಾರಲ್ಲ, ಆಬ್ವಿಯಸ್ಲಿ ವಿ ನೀಡ್ ಕ್ಯಾಲ್ಕುಲೇಟರ್. ಸೊ ವೆನ್ ಕ್ಯಾಲ್ಕುಲೇಟರ್ ಈಸ್ ಅಲೌಡ್ ದೆನ್ ಯು ಹ್ಯಾವ್ ಟು ಸ್ಟಡಿ ಫಾರ್ ನ್ಯೂಮರಿಕಲ್ ಪಾರ್ಟ್ ಆಲ್ಸೋ ಫಾರ್ AE. ಓಕೆ, ಬಟ್ ಅದನ್ನು ಇಲ್ಲಿ ನಾವು JE ನೋಡೋಣ, ಇದ್ರೊಳಗೆ ಮ್ಯಾಥ್ಸ್ ಇರೋದಿಲ್ಲ. ಯಾಕಂದ್ರೆ ನೀವು ಡಿಪ್ಲೊಮಾ ಒಳಗೂ ಅದು ಇರೋದಿಲ್ಲ ನಿಮಗೆ. ಸೊ ಅದ್ರ ಸಂಬಂಧ ನೀವು ಏನಾದರೂ AE JE ಎರಡೂ ಎಲಿಜಿಬಲ್ ಇದ್ರೆ ಅಂದ್ರೆ ಐ ಪರ್ಸ್ನಲಿ ಸಜೆಸ್ಟ್ ಯು ಟು ಟ್ರೈ ಓನ್ಲಿ ಫಾರ್ JE. ಎರಡಕ್ಕೂ ಎಲಿಜಿಬಲ್ ಇದ್ರೆ ಅಂದ್ರೆ, ಯಾಕಂದ್ರೆ ನಿಮಗೆ ಮ್ಯಾಥಮೆಟಿಕ್ಸ್ ಪಾರ್ಟ್ ಬರೋದಿಲ್ಲ. ಸೊ ಅದನ್ನು ಸಿಲೆಬಸ್ ಮುಗಿಸಿ ನಿಮ್ಮದು ಮುಗೀತಂದ್ರೆ ದೆನ್ ಯು ಕ್ಯಾನ್ ಕಮ್ ಟು ದಿಸ್. ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ನಾನು ಏನು ಹೇಳಕತ್ತನಲ್ಲ, ಯು ಸ್ಟಾರ್ಟ್ ಮೇಕಿಂಗ್ ದ ಪಾಯಿಂಟ್ಸ್. ಸೊ ಪಾಸ್ ಮಾಡಿರಿ, ಬರ್ಕೊತ ಹೋಗ್ರಿ, ಸೊ ದ್ಯಾಟ್ ದೇರ್ ವೋಂಟ್ ಬಿ ಎನಿ ಕನ್ಫ್ಯೂಷನ್ ಫಾರ್ ಯು. ಸೊ ಇದು ಇಂಜಿನಿಯರಿಂಗ್ ಮೆಥಮೆಟಿಕ್ಸ್ ಐತಿ.
ನಿಮಗೆ ನೆನಪಿತ್ತಂದ್ರೆ ದ್ಯಾಟ್ ಈಸ್ ವೆಲ್ ಆ್ಯಂಡ್ ಗುಡ್, ಇಲ್ಲಾಂದ್ರೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತೈತಿ. ಸೊ ಈಗ ನೆಕ್ಸ್ಟ್ ಸಬ್ಜೆಕ್ಟ್ ನೋಡೋಣ ನಾವು ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್. ಸೊ ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಅಂದರೆ ಯಾವ್ದು ನಮ್ಮದು ಬೇಸಿಕ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್. ಸೊ ಇಲ್ಲಿ ನೋಡಿದ್ರೆ ಫೋರ್ಸ್ ಆ್ಯಂಡ್ ಇಟ್ಸ್ ಟೈಪ್ಸ್, ಕನ್ಸೆಪ್ಟ್ ಆಫ್ ಇಕ್ವಿಲಿಬ್ರಿಯಮ್. ಸೊ ಇಲ್ಲಿವರೆಗೂ ಏನೈತಿ ಇಟ್ ಈಸ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್. ಬಟ್ ಇಲ್ಲಿ ಹಿಡ್ದ ನೋಡ್ರಿ ಬಿಲ್ಡಿಂಗ್ ಸ್ಟೋನ್ಸ್, ಬ್ರಿಕ್, ಸಿಮೆಂಟ್ ಆ್ಯಂಡ್ ಟಿಂಬರ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್. ಸೊ ಇಲ್ಲಿವರೆಗೂ ಅವರು ಬಿಲ್ಡಿಂಗ್ ಮಟೀರಿಯಲ್ಸ್ ಐತಿ. ಸೊ ಆ ಬಿಲ್ಡಿಂಗ್ ಮಟೀರಿಯಲ್ಸನ್ನು ಇದ್ರೊಳಗೆ ಇನ್ಕ್ಲೂಡ್ ಮಾಡ್ಯಾರು. ದ ನೆಕ್ಸ್ಟ್ ಪಾರ್ಟ್ ಈಸ್ ಅವರ್ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್. ಸೊ ಇದನ್ನು ಬಿಟ್ಟು ನಾವು ಡಿಫ್ರೆಂಟ್ ಬಿಲ್ಡಿಂಗ್ ಮಟೀರಿಯಲ್ಸೂ ಕಲ್ತೇವು ನಮ್ಮ ಈ ಸಬ್ಜೆಕ್ಟ್ ಒಳಗೆ, ಲೈಕ್ ಫೆರಸ್ ಮೆಟಲ್ಸ್, ನಾನ್ ಫೆರಸ್ ಮೆಟಲ್ಸ್, ದೆನ್ ಅಡ್ವಾನ್ಸ್ಡ್ ಬಿಲ್ಡಿಂಗ್ ಮಟೀರಿಯಲ್ಸ್, ದೆನ್ ನೀವು ಪೇಂಟ್, ವಾರ್ನಿಷ್, ಡಿಸ್ಟೆಂಪರ್ಸ್, ಎನಿಮಲ್ಸ್. ಸೊ ಇವನ್ನೆಲ್ಲನೂ ಕಲ್ತೇವು. ಸೊ ಅದೆಲ್ಲ ಸಿಲೆಬಸ್ ಒಳಗೆ ಇಲ್ಲ. ನೆಕ್ಸ್ಟ್ ಈಸ್ ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್ ಹತ್ತೈತಿ. ಸೊ ಇದ್ರದ್ದು ಮೀನಿಂಗ್ ಏನಂದ್ರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಸೊ ಫಾರ್ ಎಕ್ಸಾಂಪಲ್ ಲೈಕ್ ಟೈಪ್ ಆಫ್ ರೂಫ್ಸ್, ಲಿಂಟಲ್ಸ್, ದೆನ್ ಸ್ಟೇರ್ಕೇಸ್, ಟ್ರಸ್, ಫಾರ್ಮ್ ವರ್ಕ್, ಫೌಂಡೇಶನ್ ಆ್ಯಂಡ್ ಇಟ್ಸ್ ಟೈಪ್ಸ್. ಸೊ ಇದನ್ನು ನಾವು ಜಿಯೋಟೆಕ್ ಒಳಗೂ ಕಲಿತೇವೆ, ಇಲ್ಲಿನೂ ಕಲಿತೇವೆ. ಸೊ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅನ್ನೋದು ಏನೈತಲ್ಲ ಅದನ್ನು ಅವರು ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್ ಅಂತಂದು ಹಾಕ್ಯಾರು. ನೆಕ್ಸ್ಟ್ ಈಸ್ ಸರ್ವೇಯಿಂಗ್. ಸೊ ಸರ್ವೇಯಿಂಗ್ ಒಳಗೆ ನೋಡಿದ್ರೆ ಟಾಪಿಕ್ಸ್ ಆರ್ ವೆರಿ ಫ್ಯೂ. ಓಕೆ, ಯಾಕಂದ್ರೆ ನಾನು ಟಾಪಿಕ್ಸ್ ಬಗ್ಗೆ ಯಾಕೆ ಮಾತಾಡಕ್ತೇನೆ ಅಂದ್ರೆ ನಾವು JEE ಟಾಪಿಕ್ಸ್ ನೋಡ್ತೀವಲ್ಲ, ಸರ್ವೇಯಿಂಗ್ ಅಂತ ಇರತ್ತೆ. ಬಟ್ ಇಫ್ ಯು ಸಿ ದ ಟಾಪಿಕ್ಸ್ ದೇ ಆರ್ ಮೋರ್ ದೇರ್. ಸೊ ಅದನ್ನು ನಾನು ಡಿಫ್ರೆನ್ಸ್ ಹೇಳ್ತೇನೆ ನಿಮಗೆ. ಚೇಂಜ್ ಸರ್ವೇಯಿಂಗ್, ದೆನ್ ಎರರ್ಸ್ ಇನ್ ಸರ್ವೇಯಿಂಗ್, omitted measurements, then plane table surveying, leveling, trigonometric, tachyometric, contouring, then calculation of area and volume, curves. ಸೊ ಇವೆಲ್ಲ ಅದಾವೆ. ಸೊ ಇದ್ರೊಳಗೆ ನಾವು ನೋಡಿದರೆ GIS, GPS, ರಿಮೋಟ್ ಸೆನ್ಸಿಂಗ್. ಸೊ ಅವೆಲ್ಲ ಸ್ವಲ್ಪ ಟಾಪಿಕ್ಸ್ ಇಲ್ಲ ಇದ್ರೊಳಗೆ. ಓಕೆ, ಬಟ್ ರೆಸ್ಟ್ ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ದೇರ್. ನೆಕ್ಸ್ಟ್ ಕಮ್ಸ್ ಫ್ಲೂಯಿಡ್ ಮೆಕ್ಯಾನಿಕ್ಸ್. ಸೊ ಇದೆಲ್ಲ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಟಾಪಿಕ್ಸ್. ನೆಕ್ಸ್ಟ್ ಕಮ್ಸ್ ಸ್ಟ್ರಕ್ಚರ್ಸ್. ಸ್ಟ್ರಕ್ಚರ್ಸ್ ಅಂದ್ರೆ ಏನು? ಸ್ಟ್ರಕ್ಚರಲ್ ಅನಾಲಿಸಿಸ್. ನೋಡ್ರಿ ಇಲ್ಲ ಡಿಫ್ಲೆಕ್ಷನ್ ಆಫ್ ಬೀಮ್ ಐತಿ. ಆಮೇಲೆ ಈ ಸ್ಟ್ರಕ್ಚರ್ಸ್ ಒಳಗೆ ಅವರು ಸ್ಟ್ರಕ್ಚರಲ್ ಅನಾಲಿಸಿಸ್ ಆ್ಯಂಡ್ ಸ್ಟೀಲ್ ಸ್ಟ್ರಕ್ಚರ್ಸ್ ಎರಡೂ ಇನ್ಕ್ಲೂಡ್ ಮಾಡ್ಯಾರು. ಸೊ ಯು ಹ್ಯಾವ್ ಟು ಸ್ಟಡಿ ಬೋತ್ ಫಾರ್ ದಿಸ್ ಪಾರ್ಟ್. ನೆಕ್ಸ್ಟ್ ಇಸ್ ಜಿಯೋಟೆಕ್ನಿಕಲ್ ಇಂಜಿನಿಯರಿಂಗ್. ಸೊ ಸಾಯಿಲ್ ಮೆಕ್ಯಾನಿಕ್ಸ್ ಆ್ಯಂಡ್ ಫೌಂಡೇಶನ್ ಇಂಜಿನಿಯರಿಂಗ್ ಎರಡೂ ಇನ್ಕ್ಲೂಡ್ ಆಗೈತಿ. ಸೊ ಇಲ್ಲಿ ಹಿಡಿದು ನೋಡಿದ್ರೆ ನಮ್ಮದು ಸಾಯಿಲ್ ಮೆಕ್ಯಾನಿಕ್ಸ್ ಅಂತ ಬರ್ತೈತೆ, ಫೌಂಡೇಶನ್ ಇಂಜಿನಿಯರಿಂಗ್ ಬರ್ತೈತಿ. ಇಲ್ಲಿವರೆಗೂ ನಮ್ಮದು ಸಾಯಿಲ್ ಮೆಕ್ಯಾನಿಕ್ಸ್ ಬರ್ತೈತಿ. ನೆಕ್ಸ್ಟ್ ಇಸ್ ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟರಿ ಇಂಜಿನಿಯರಿಂಗ್. ದ್ಯಾಟ್ ಈಸ್ ವಾಟರ್ ಸಪ್ಲೈ ಆರ್ ವೇಸ್ಟ್ ವಾಟರ್ ಇಂಜಿನಿಯರಿಂಗ್ ಅನ್ರಿ, ಅಥವಾ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಅನ್ರಿ, ಅಥವಾ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ 1 and 2 ಅನ್ರಿ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಇಲ್ಲಿವರೆಗೂ ಏನೈತಿ ನಮ್ಮದು ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಐತಿ. ಕ್ವಾಂಟಿಟಿ ಆಫ್ ಸೀವೇಜ್ದಿಂತ ವೇಸ್ಟ್ ವಾಟರ್ ಇಂಜಿನಿಯರಿಂಗ್ ಐತಿ. ನೆಕ್ಸ್ಟ್ ಈಸ್ ಟ್ರಾನ್ಸ್ಪೋರ್ಟೇಷನ್. ಸೊ ಟ್ರಾನ್ಸ್ಪೋರ್ಟೇಷನ್ ಒಳಗೆ ಹೈವೇ ಇಂಜಿನಿಯರಿಂಗ್ ಐತಿ, ರೈಲ್ವೆ ಇಂಜಿನಿಯರಿಂಗ್ ಐತಿ, ಟನಲ್ ಇಂಜಿನಿಯರಿಂಗ್ ಐತಿ, ಹಾರ್ಬರ್ಸ್ ಆ್ಯಂಡ್ ಡಾಕ್ಸ್. ಸೊ ಒಂದೊಂದು ವರ್ಡ್ ಮೆನ್ಷನ್ ಮಾಡ್ತಾರೆ ಇವರು, ಬಟ್ ದೇರ್ ಇಸ್ ಲಾಟ್ ಟು ಸ್ಟಡಿ. ಸೊ ನೀವು ಸ್ಟಡಿ ಮಾಡಿದರೆ ನಿಮ್ಗೆ ಗೊತ್ತಿರತ್ತೆ. ಫಾರ್ ಎಕ್ಸಾಂಪಲ್ ಟನಲಿಂಗ್ ಆಫ್ ಸಾಫ್ಟ್ ಸಾಯಿಲ್, ಟ್ರಾನ್ಸಿಷನ್ ಕರ್ವ್ ಆ್ಯಂಡ್ ಕರ್ವೇಚರ್ ಆಫ್ ಟ್ರ್ಯಾಕ್ ಬರೋದು ನಮ್ಮದು ರೈಲ್ವೆದಾಗ ಬರತ್ತೆ. ಬಟ್ ಇದು ಟನಲಿಂಗ್ ಆಫ್ ಸಾಫ್ಟ್ ಸಾಯಿಲ್ ಆ್ಯಂಡ್ ಟ್ರಾನ್ಸಿಷನ್ ಕರ್ವ್ ಅಂತ ಹೇಳ್ತಾರೆ ಅವರು. ಸೊ ದಿಸ್ ಟ್ರಾನ್ಸಿಷನ್ ಕರ್ವ್ ಈಸ್ ಆಲ್ಸೋ ಇನ್ ರೈಲ್ವೆ ಓನ್ಲಿ ಆ್ಯಕ್ಚುಲಿ. ಸೊ ಟನಲಿಂಗ್ ಆಫ್ ಸಾಫ್ಟ್ ಸಾಯಿಲ್ ಈಸ್ ಒನ್ ಕನ್ಸೆಪ್ಟ್ ಆಫ್ ಟನಲ್ ಇಂಜಿನಿಯರಿಂಗ್. ನಾನು ಟೀಚ್ ಮಾಡೇನಿ ಅದನ್ನು. ಸೊ ಹಂಗತ್ತಂದ್ರೆ ನೀವು ಬರೀ ಅದು ಒಂದೇ ಚಾಪ್ಟರ್ ಓದಿದ್ರೆ ನಡೀದಿಲ್ಲ. ಸೊ ಎಂಟೈರ್ ಟನಲ್ ಇಂಜಿನಿಯರಿಂಗ್ ಓದಿದಾಗ ನಿಮಗೆ ಇದು ಕನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗ್ತೈತಿ, ತಿಳಿತಲ್ಲ. ಸೊ ಯಾವ ಟೈಪ್ ಸ್ಟಡಿ ಮಾಡ್ಬೇಕು ಅನ್ನೋದು. ನೆಕ್ಸ್ಟ್ ಈಸ್ ಹೈಡ್ರಾಲಜಿ, ನೆಕ್ಸ್ಟ್ ಈಸ್ ಇರಿಗೇಷನ್ ಇಂಜಿನಿಯರಿಂಗ್. ಸೊ ಇಲ್ಲಂತೂ ಕಂಪ್ಲೀಟ್ಲಿ ಎಲ್ಲ ಇನ್ಕ್ಲೂಡೆಡ್ ಐತಿ. ಸೊ ದಿಸ್ ಇಸ್ ದ ಸಿಲೆಬಸ್ ಆಫ್ AE. ಸೊ ಈಗ ಸಿಲೆಬಸ್ ನೋಡಿದ್ವಿ ಅಂದರೆ ಇದ್ರೊಳಗೆ ಏನೇನು ಇನ್ಕ್ಲೂಡ್ ಆಗಿಲ್ಲ, ಬ್ರಿಡ್ಜ್ ಇಂಜಿನಿಯರಿಂಗ್ ಇಲ್ಲ, ದೆನ್ ಎನ್ವೈರ್ಮೆಂಟ್ ಸ್ಟಡೀಸ್ ಇಲ್ಲ. ಓಕೆ, ಸೊ ಎಸ್, ಸೊ ಬ್ರಿಡ್ಜ್ ಇಂಜಿನಿಯರಿಂಗ್, ಎನ್ವೈರ್ಮೆಂಟ್ ಸ್ಟಡೀಸ್, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇಲ್ಲ, ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಇಲ್ಲ. ಸೊ ಇವು ಫ್ಯೂ ಸಬ್ಜೆಕ್ಟ್ಸ್ ಇದ್ರೊಳಗಿಲ್ಲ. ತಿಳಿತಲ್ಲ, AE ಸಿಲೆಬಸ್ ತಿಳಿತು ನಮಗೆ. ನೆಕ್ಸ್ಟ್ ಕಮಿಂಗ್ ಟು JE ಸಿಲೆಬಸ್. ಸೊ ಇದನ್ನು ನಾನು ಹೇಳ್ತೀನಿ. ಫಸ್ಟ್ ಮಟೀರಿಯಲ್ಸ್ ಆಫ್ ಕನ್ಸ್ಟ್ರಕ್ಷನ್. ಸೊ ನಾನು ನಿಮಗೆ ಹೇಳಿದ ಪ್ರಕಾರ ಯೂಶ್ವಲಿ JEಗೆ ಬಿಲ್ಡಿಂಗ್ ಮಟೀರಿಯಲ್ಸ್ ಈಸ್ ಹ್ಯಾವಿಂಗ್ ಲೈಕ್ ವೆರಿ ಹೈ ವೇಟೇಜ್. ಸೊ ಅದ್ರ ಸಂಬಂಧ ನೋಡಿರಿ ಎಲ್ಲ ಅದಾವೆ ನೋಡಿರಿ ಇದ್ರೊಳಗೆ ಡೀಟೇಲಾಗಿ. ಸೊ ಈಗ ಟಿಂಬರ್ ಕ್ಲಾಸಿಫಿಕೇಷನ್, ವೆಟ್, ಡ್ರೈ ಆ್ಯಂಡ್ ವೆಟ್ ರಾಡ್ಸ್, ಪ್ರಿಸರ್ವೇಷನ್, ಸೀಸನಿಂಗ್, ಮಾರ್ಕೆಟ್ ಫಾರ್ಮ್ಸ್ ಆಫ್ ಟಿಂಬರ್. ಸೊ ಇದೆಲ್ಲ ಕೂಡ ಬರೀ ಒಂದು ಚಾಪ್ಟರ್ ಟಿಂಬರ್ಸ್ ಇದು. ಸೊ ಅದನ್ನು ಅವ್ರು ಇಲ್ಲೇ ಡೀಟೇಲಾಗಿ ಕೊಟ್ಟಾರ. ಸೊ AE ಒಳಗೆ ಅಷ್ಟು ಡೀಟೇಲ್ ಸಿಲೆಬಸ್ ಕೊಟ್ಟಿಲ್ಲ, ಬಟ್ JE ಒಳಗೆ ಡೀಟೇಲ್ ಕೊಟ್ಟಾರ. ಸೊ ನಾನು ನಿಮಗೆ AE ಒಳಗೆ ಬಿಲ್ಡಿಂಗ್ ಮಟೀರಿಯಲ್ಸ್ ಎಕ್ಸ್ಪ್ಲೇನ್ ಮಾಡೋ ಮುಂದೆ ಹೇಳಿದ್ದು ನೋಡಿರಿ, ಅಲ್ಲೇ ನಾನ್ ಫೆರಸ್ ಮೆಟಲ್ಸ್ ಇಲ್ಲ, ಬಟ್ ಇದ್ರೊಳಗೆ ನೋಡಿರಿ ನಾನ್ ಫೆರಸ್ ಮೆಟಲ್ಸ್ ಕೊಟ್ಟಾರ. ದಟ್ ಈಸ್ ಕಾಪರ್, ಅಲ್ಯೂಮಿನಿಯಮ್, ದೆನ್ ಇದ್ರೊಳಗೆ ಪೇಂಟ್, ವಾರ್ನಿಷ್, ಡಿಸ್ಟೆಂಪರ್ ಕೊಟ್ಟಾರ. ಓಕೆ, ಸೊ ಎಲ್ಲನೂ ಕೊಟ್ಟಾರ ನೋಡ್ರಿ ಡೀಟೇಲಾಗಿ. ಎವ್ರಿಥಿಂಗ್ ಫ್ರಮ್ ಬಿಲ್ಡಿಂಗ್ ಮಟೀರಿಯಲ್ಸ್, ಇವನ್ ಸಿಮೆಂಟ್, ಎವ್ರಿಥಿಂಗ್. ನೆಕ್ಸ್ಟ್ ಕಮ್ಸ್ ಸರ್ವೇಯಿಂಗ್. ಸೊ ಅದೇ ಏನು ಸರ್ವೇಯಿಂಗ್ ಐತಲ್ಲ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ತೋರಿಸ್ತೇನೆ ನಾನು. ಲೆವೆಲಿಂಗ್ ಅನ್ನೋದು ಏನು ಅಲ್ಲಿ ಒಂದು ವರ್ಡ್ ಇತ್ತಲ್ಲ, ಅದೇ ಲೆವೆಲಿಂಗ್ ಅನ್ನೋದು ಇಲ್ಲಿ ಡೀಟೇಲಾಗಿ ಕೊಟ್ಟಾರ ನೋಡ್ರಿ. ಸೊ ಇಲ್ಲಿ ಹಿಡ್ದ ಫುಲ್ ಎಲ್ಲ ಕಂಪ್ಲೀಟ್ಲಿ ಇಲ್ಲಿವರೆಗೂ ರಿಡಕ್ಷನ್. ಸೊ ಕಂಪ್ಲೀಟ್ಲಿ ಡೀಟೇಲಿಂಗ್
ಲಾಂಜಿಟ್ಯೂಡ್ನಲ್ ಆ್ಯಂಡ್ ಕ್ರಾಸ್ ಸೆಕ್ಷನಲ್ ಕಂಟೂರ್ಸ್. ಸೊ ಇಲ್ಲಿ ಹಿಡಿದ್ರೆ ಎಲ್ಲ ಕಂಟೂರ್. ಸೊ ಇದನ್ನೆಲ್ಲ ಡೀಟೇಲಾಗಿ ಕೊಟ್ಟಾರ ಅವ್ರು ಇಷ್ಟ. ಬಟ್ ವಾಟ್ ಎವರ್ ವಿ ಸ್ಟಡಿ ಇನ್ ದ ಕಂಟೂರ್ ದ್ಯಾಟ್ ಇಸ್ ಸೇಮ್, ಲೈಕ್ ವಿ ಸ್ಟಡಿ ಎವ್ರಿಥಿಂಗ್. ಆಮೇಲೆ ಇದ್ರೊಳಗೆ ನೋಡ್ರಿ ಅವರು GIS GPS, ಸೊ ಇದನ್ನು ಎಲ್ಲ ಕೊಟ್ಟಾರ, ಅದ್ರೊಳಗೆ ಕೊಟ್ಟಿಲ್ಲ. ಓಕೆ, ಸೊ ಇಲ್ಲಿ ನೋಡಿರಿ ಕರ್ವ್ ಒಳಗೆ ಹೆಂಗೆ ಡೀಟೇಲ್ ಕೊಟ್ಟಾರ, ಕರ್ವ್ ಟೈಪ್ಸ್, ಎಲಿಮೆಂಟ್ಸ್ ಆಫ್ ಕರ್ವ್, ಡೆಸಿಗ್ನೇಷನ್, ಸೆಟ್ಟಿಂಗ್ ಔಟ್ ಆಫ್ ಕರ್ವ್ಸ್, ಇಲ್ಲಿವರೆಗೂ ಕೊಟ್ಟಾರ. ಬಟ್ ಒಳಗೆ ಏನು ಯೂಸ್ ಮಾಡ್ಯಾರ ಅವ್ರ ವರ್ಡ್ ಬರೀ ಒಂದು, ಸೊ ಕರ್ವ್ಸ್ ಅದು ಕೊಟ್ಟಾರ, ಜಸ್ಟ್ ಒನ್ ವರ್ಡ್. ಸೊ ಆ ಒನ್ ವರ್ಡ್ ಅಂದರೆ ಯು ಹ್ಯಾವ್ ಟು ಸ್ಟಡಿ ಎಂಟೈರ್ ಥಿಂಗ್, ವಾಟ್ ಎವರ್ ಈಸ್ ದರ್ ಇಯರಲ್ಲ ಎಂಟೈರ್. ಸ್ವಲ್ಪ JEಗೆ ಅವರು ಸಿಲೆಬಸ್ಸು ಡೀಟೇಲಾಗಿ ಕೊಟ್ಟಾರಷ್ಟ. ನೆಕ್ಸ್ಟ್ ಈಸ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಆ್ಯಂಡ್ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್. ಓಕೆ, ಸೇಮ್ ಥಿಂಗ್. ದೆನ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ. ಸೊ ಇಲ್ಲಿ ನೋಡಿರಿ ಪ್ಲಾಸ್ಟ್ರಿಂಗ್, ಪಾಯಿಂಟಿಂಗ್, ವೆಂಟಿಲೇಷನ್, ಸೊ ಇವನ್ನೆಲ್ಲನೂ ಡೀಟೇಲಾಗಿ ಕೊಟ್ಟಾರೆ. ನೆಕ್ಸ್ಟ್ ಈಸ್ ವಾಟರ್ ಸಪ್ಲೈ ಇಂಜಿನಿಯರಿಂಗ್, ಇಲ್ಲಿ ಸಪ್ರೇಟ್ ಕೊಟ್ಟಾರೆ. ವೇಸ್ಟ್ ವಾಟರ್ ಇಂಜಿನಿಯರಿಂಗ್ ಇಲ್ಲಿ ಸಪ್ರೇಟು, ಇದು ವಾಟರ್ ಸಪ್ಲೈ ಇಂಜಿನಿಯರಿಂಗ್ ಅಂತ ಕೊಟ್ಟಾರು. ಓಕೆ, ಸೊ ಇದ್ರೊಳಗೆ ನೋಡ್ರಿ ಇದನ್ನೊಂದು ಆ್ಯಡ್ ಮಾಡ್ಯಾರ. ಸೊ ಏನಿದು, ಇಟ್ ಈಸ್ ಅ ಪಾರ್ಟ್ ಆಫ್ ಎನ್ವೈರ್ಮೆಂಟ್ ಸ್ಟಡೀಸ್. ಸ್ಟಾರ್ಟಿಂಗ್ ಫುಡ್ ಚೈನ್, ಫುಡ್ ವೆಬ್ ಅದನ್ನೆಲ್ಲ ಏನು ಓದ್ತೇವಲ್ಲ ನಾವು, ಪಿರಮಿಡ್ಸು, ಸೊ ಆಲ್ ದಟ್ ಇನ್ವರ್ಟೆಡ್ ಪಿರಮಿಡ್, ಸ್ಟ್ರೇಟ್ ಅಪ್ರೈಟ್ ಪಿರಮಿಡ್. ಓಕೆ, ಸೊ ಅವನ್ನೆಲ್ಲನೂ ಇಲ್ಲಿ ಓದಬೇಕಾ ನಾವು ಈ ಟೈಪ್. ಸೊ ದ್ಯಾಟ್ಸ್ ವಾಟ್ ಲೈಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಸಿಲೆಬಸ್ ಟೇಕ್ಸ್ ಟೈಮ್. ಸೊ ನೀವು ಎರಡಕ್ಕೂ ಎಲಿಜಿಬಲ್ ಇದ್ರೆ ಡೋಂಟ್ ಪ್ಯಾನಿಕ್, ಡೋಂಟ್ ಗೆಟ್ ಸ್ಕೇರ್ಡ್, ಜಸ್ಟ್ ಲೀವ್ ಅ ವಾಟ್ಸಪ್ ಮೆಸೇಜ್ ಟು ಮೀ, ಮ್ಯಾಮ್ ನನಗೆ ಯಾವ ಥರ ಓದಬೇಕು, ನನಗೆ ಕನ್ಫ್ಯೂಷನ್ ಆಗೋದೈತೆ ಅಂತ. ಸೊ ವೆನ್ ಎವರ್ ಐ ಆಮ್ ಫ್ರೀ ಐ ವಿಲ್ ಕಾಲ್ ಯು ಡೈರೆಕ್ಟ್ಲಿ, ಡೋಂಟ್ ವರಿ ಅಬೌಟ್ ದಟ್. ಸೊ ಯು ಕ್ಯಾನ್ ಜಸ್ಟ್ ಲೀವ್ ಅ ವಾಟ್ಸಪ್ ಮೆಸೇಜ್. ಸೊ ಸಡನ್ನಾಗಿ ಕಾಲ್ ಮಾಡಿದ್ರೆ ಐ ವೋಂಟ್ ಬಿ ಏಬಲ್ ಟು ಪಿಕ್ ಯುವರ್ ಕಾಲ್. ಸೊ ಅದ್ರ ಸಂಬಂಧ ಮೆಸೇಜ್ ಡ್ರಾಪ್ ಮಾಡಿರಿ, ಡೆಫಿನೆಟ್ಲಿ ಐ ವಿಲ್ ಆನ್ಸರ್ ಯುವರ್ ಮೆಸೇಜ್. ಓಕೆ, ಅಥವಾ ಐ ವಿಲ್ ಕಾಲ್ ಯು ಬ್ಯಾಕ್, ಡೋಂಟ್ ವರಿ ಅಬೌಟ್ ದಟ್. ಸೊ ಇದ್ರೊಳಗೆ ನೋಡಿರಿ ಸ್ಯಾನಿಟರಿ ಇಂಜಿನಿಯರಿಂಗ್ ಒಳಗೆ ಅವರು ಏರ್ ಪೊಲ್ಯೂಷನ್ನು, ನಾಯ್ಸ್ ಪೊಲ್ಯೂಷನನ್ನು ಇನ್ಕ್ಲೂಡ್ ಮಾಡ್ಯಾರ. ಸೊ ಇದ್ರೊಳಗೆ ಮಾಡ್ಯಾರಿಲ್ಲ ಚೆಕ್ ಮಾಡೋಣ. ಹಾಂ, ಇದ್ರೊಳಗೆ ಮಾಡಿಲ್ಲ ನೋಡ್ರಿ ಅವ್ರು ಒಳಗೆ ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ಮಾಡಿಲ್ಲ. ಆಲ್ ರೈಟ್. ಸೊ ನೆಕ್ಸ್ಟ್ ಹೈಡ್ರಾಲಿಕ್ಸ್. ಸೊ ಇವೆಲ್ಲ ಹೈಡ್ರಾಲಿಕ್ ಸ್ಟ್ರಕ್ಚರ್ಸ್ ಅದಾವ. ನೆಕ್ಸ್ಟ್ ಪಾರ್ಟ್ ಈಸ್ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಒಳಗೆ ಹೈಡ್ರಾಲಜಿ ಆ್ಯಂಡ್ ಇರಿಗೇಷನ್. ಸೊ ಡೀಟೇಲಾಗಿ ಬರ್ದಾರೆ, ಇಷ್ಟ ನಥಿಂಗ್ ಮೋರ್, ಡೀಟೇಲಾಗಿ ಬರ್ದಾರೆ. ಸೊ ಎರಡೂ ಸೇರಿದವರು ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಅಂತ ಹೇಳ್ಯಾರ. ನೆಕ್ಸ್ಟ್ ಈಸ್ ಕಾಂಕ್ರೀಟ್ ಟೆಕ್ನಾಲಜಿ. ಸೊ ದಿಸ್ ಇಸ್ ಲೈಕ್ ಪಾರ್ಟ್ ಬಿಲ್ಡಿಂಗ್ ಮಟೀರಿಯಲ್ಸ್, ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್, ಕಾಂಕ್ರೀಟ್ ಟೆಕ್ನಾಲಜಿ, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ, ಇವೆಲ್ಲ ಆಲ್ ಟುಗೆದರ್ ಇನ್ ಅವರ್ ಕೋರ್ಸ್ ವಿ ಹ್ಯಾವ್ ಟಾಟ್ ಇನ್ ಅ ಸಿಂಗಲ್ ಸಬ್ಜೆಕ್ಟ್. ನಾನು ಟೀಚ್ ಮಾಡೀನಿ. ಸೊ ಫಸ್ಟ್ ಮಟೀರಿಯಲ್ಸ್ ಅಂತ ಬಂದು ನಾನು ಈ ಟೆಕ್ನಾಲಜಿ ಇವನ್ನೆಲ್ಲನೂ ಎಕ್ಸ್ಪ್ಲೈನ್ ಮಾಡೀನಿ. ಲೈಕ್ ಫಾರ್ ಎಕ್ಸಾಂಪಲ್ ಕಾಂಕ್ರೀಟು, ವೇರಿಯಸ್ ಟೆಸ್ಟ್ಸು, ಎಡ್ಮಿಕ್ಸ್ಚರ್ಸು, ಇವೆಲ್ಲನೂ. ನೆಕ್ಸ್ಟ್ ಈಸ್ RCC. ಓಕೆ, ನೆಕ್ಸ್ಟ್ ಈಸ್ ಸ್ಟೀಲ್ ಸ್ಟ್ರಕ್ಚರ್ಸ್ ಸಪ್ರೇಟಾಗಿ ಕೊಟ್ಟಾರಿಲ್ಲೇ. ನೆಕ್ಸ್ಟ್ ಈಸ್ ಟ್ರಾನ್ಸ್ಪೋರ್ಟೇಷನ್. ಸೊ ಇದ್ರೊಳಗೆ ರೋಡ್ಸ್ ಇನ್ಕ್ಲೂಡ್ ಮಾಡ್ಯಾರ, ರೈಲ್ವೆ ಇನ್ಕ್ಲೂಡ್ ಮಾಡ್ಯಾರ, ಬ್ರಿಡ್ಜ್ ಇನ್ಕ್ಲೂಡ್ ಮಾಡ್ಯಾರ. ನೋಡಿರಿ ಅಲ್ಲಿ ಬ್ರಿಡ್ಜ್ ಇರಲಿಲ್ಲ, ಇಲ್ಲಿ ಬ್ರಿಡ್ಜ್ ಐತಿ. ಅಲ್ಲಿ ರೈಲ್ವೆ ಇತ್ತು, ಇಲ್ಲಿ ರೈಲ್ವೆ ಇಲ್ಲ. ಅಲ್ಲಿ ಟನಲ್ ಇತ್ತು, ಇಲ್ಲಿ ಟನಲ್ ಇಲ್ಲ. ಆಲ್ ರೈಟ್. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್, ದಟ್ ಈಸ್ CPM, PERT, ನೆಟ್ವರ್ಕ್ಸ್, ಎವ್ರಿಥಿಂಗ್. ಓಕೆ, ದೆನ್ ಆಲ್ ದಿಸ್ ಸೇಫ್ಟಿ ಇನ್ ಕನ್ಸ್ಟ್ರಕ್ಷನ್, ದೆನ್ ಮ್ಯಾನೇಜ್ಮೆಂಟ್, ಹೈರಾರ್ಕಿ, ಎವ್ರಿಥಿಂಗ್. ಸೊ ಇದು ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟು ಒಳಗೆ ಇಲ್ಲ. ನೆಕ್ಸ್ಟ್ ಸೇಮ್ ವೇ ಫಾರ್ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್. ಸೊ ಡೀಟೇಲ್ ಎಲ್ಲ ಇರತ್ತೆ. ಸೊ ಈ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಈಗಿಲ್ಲ. ಸೊ JE ಒಳಗೈತಿ. ಸೊ ತಿಳಿತಲ್ಲ ಸಿಲೆಬಸ್ಸ. ಸೊ ಡೋಂಟ್ ಗೆಟ್ ಪ್ಯಾನಿಕ್, ಡೋಂಟ್ ಗೆಟ್ ಸ್ಟ್ರೆಸ್ಡ್. ದಿಸ್ ಹ್ಯಾಪನ್ಸ್ ಎವ್ರಿ ಟೈಮ್. ನಿಮಗೆ ಫಸ್ಟ್ ಟೈಮ್ ಅನ್ನಿಸ್ತಾ ಇರಬೇಕು. ಸೊ ನಾನು ಯಾವಾಗ ವೇರಿಯಸ್ ವೀಡಿಯೋಸ್ ಸಿನ್ಸ್ 2018 ನಾನು ವೀಡಿಯೋಸ್ ಮಾಡ್ತೇನಲ್ಲ. ಸೊ ಈ ಥರ ಸಡನ್ನಾಗಿ ಸಿಲೆಬಸ್ ನೋಡಿದ ತಕ್ಷಣ ಸ್ವಲ್ಪ ಮೈಂಡ್ ಬ್ಲಾಕ್ ಆಗ್ತೈತಿ. ನಾವು ಎರಡಕ್ಕೂ ಎಲಿಜಿಬಲ್ ಇದ್ವಿ ಅಂದ್ರೆ ಲೈಕ್ ಯಾವ ಥರ ಪ್ರಿಪೇರ್ ಆಗಬೇಕು ಏನು ಅಂತಂದು ಸ್ವಲ್ಪ ಟೆನ್ಷನ್ ಆಗ್ತೈತಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಓಕೆ, ಸೊ ಈಗ ನಾವು ಕೋರ್ಸ್ ಯಾವ ಟೈಪ್ ಮಾಡೀವಿ ಅಂದ್ರೆ ಇದ್ರೊಳಗೆ ನಿಮಗೆ ತೋರಿಸ್ತಾನೋ. ಸೊ ಇದು ನಮ್ಮದು ವೆಬ್ಸೈಟು. ಓಕೆ, ಸೊ ಆಬ್ವಿಯಸ್ಲಿ ಲೈಕ್ ಒನ್ಸ್ ದ ಸಿಲೆಬಸ್ ಇಸ್ ದೇರ್ ಆಬ್ವಿಯಸ್ಲಿ ವಿ ಹ್ಯಾವ್ ಟು ಸ್ಟಾರ್ಟ್ ಸ್ಟಡಿಂಗ್, ರೈಟ್. ಸೊ ಇದು KPCLದೂ ಒಂದು ಪ್ಯಾಕೇಜ್ ಮಾಡಿವು. ಸೊ ಇಲ್ಲೇನೈತಿ, ಇದು BWSSB ಸಿಲೆಬಸ್ ಐತಿದು. ಸೊ ಇದು ಸಿಲೆಬಸ್ ನಾವು ಓಪನ್ ಮಾಡಿ ನೋಡಿದ್ವಿ ಅಂದ್ರೆ ಸೊ ಇದ್ರೊಳಗೆ ವೀಡಿಯೋ ಲೆಕ್ಚರ್ಸ್ ಇರ್ತಾವೆ. ಸೊ ಈಗ ನಿಮ್ಗೆ ಒಂದು ಕನ್ಫ್ಯೂಷನ್ ಆಗ್ತಿರತ್ತೆ. ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಮಟೀರಿಯಲ್ಸ್ ನೀವು ಓದ್ತಿರ್ತೀರಿ, ಈಗಷ್ಟೇ ಓದ್ತಿರ್ತೀರಿ. ಬಟ್ ಇಲ್ಲಿ ನಾನು ಬಿಲ್ಡಿಂಗ್ ಮಟೀರಿಯಲ್ಸ್ ತೋರಿಸಿದ್ನಿ ಅಂದ್ರೆ ನಿಮಗೆ ಇಲ್ಲಿ ನೋಡ್ರಿ. ಸೊ ಎಲ್ಲ ಟಾಪಿಕ್ಸ್ ಇರ್ತಾವೆ. ಓಕೆ, ಸೊ ಯು ವಿಲ್ ಗೆಟ್ ಕನ್ಫ್ಯೂಸ್ಡ್. ಮ್ಯಾಮ್ ನಾನು ಯಾವ ಟಾಪಿಕ್ ಮಾಡಬೇಕು, ಯಾವ ಟಾಪಿಕ್ನ ಸ್ಕಿಪ್ ಮಾಡಬೇಕು ಅಂತಂದು ನಿಮಗೊಂದು ಕನ್ಫ್ಯೂಷನ್ ಐತದು. ಸೊ ಸಿಲೆಬಸ್ ನೋಡಿದ ತಕ್ಷಣ ಯಾಕಂದ್ರೆ ಯಾವ್ಯಾವ ಟಾಪಿಕ್ದಾಗ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಪೇಂಟ್, ಡಿಸ್ಟೆಂಪರ್ಸ್ ಆ್ಯಂಡ್ ವಾರ್ನಿಷ್. ಸೊ ಒಳಗೆ ಇಲ್ಲ. ನೀವು ಪ್ರಿಪೇರ್ ಆಗ್ತಿತ್ತಂದ್ರೆ ಸೊ ಇಲ್ಲೈತೆ ನೋಡ್ರಿ ನಮ್ದತ್ರೊಳಗೆ ಪೇಂಟ್, ಡಿಸ್ಟೆಂಪರ್, ವಾರ್ನಿಷ್ ಎಲ್ಲೈತಿ. ಹಾಂ, ಇಲ್ಲೈತಿ. ಸೊ ಇದನ್ನೆಲ್ಲ ಓದೋದು ನೆಸಸರಿ ಇಲ್ಲ. ಸೊ ನೀವು ಇದನ್ನು ಅನಾಲಿಸಿಸ್ ಮಾಡೋದು ನೆಸಸರಿ ಇಲ್ಲ. ನಾನೇನು ಮಾಡ್ತೀನಿ ಅಂದ್ರೆ ವಿದಿನ್ 1 or 2 days. ಓಕೆ,
ಸೊ ಇದು ಲೈಕ್ ಜೆ ಇದು ಎಕ್ಸಾಕ್ಟ್ ಸಿಲೆಬಸ್ಸು, ಯಾಕಂದ್ರೆ ನಾವು ಒಂದೇ ಪ್ಯಾಕೇಜ್ ಮಾಡಿವು ಎಇಗೆ ಜೆಇಗೆ ಸೇರಿ, ಯಾಕಂದ್ರೆ ನೀವು ಎರಡಕ್ಕೂ ಎಲಿಜಿಬಲ್ ಇರ್ತೀರಿ. ಆಮೇಲೆ ಅಪ್ಕಮಿಂಗ್ ಎಕ್ಸಾಮ್ಸ್ ಇರ್ತಾವೆ, ಸೊ ನಿಮಗೆ ದುಡ್ಡು ಎರಡಕ್ಕೂ ಫೀಸ್ ಪೇ ಮಾಡಬಾರ್ದು, ಯು ವಿಲ್ ಬಿ ಇನ್ ಲಾಸ್ ಅಂತ ನಾವು ಒಂದೇ ಸ್ಟ್ಯಾಂಡರ್ಡ್ ಪ್ಯಾಕೇಜ್ ಮಾಡಿವು, ಸೊ ದ್ಯಾಟ್ ಯು ವಿಲ್ ಸೇವ್ ಸಮ್ ಮನಿ. ಆಮೇಲೆ ನಾನು ನಿಮಗೆ ಒಂದು ವಿದಿನ್ 2 days ನಮ್ಮದು ಕೋರ್ಸ್ ವೆಬ್ಸೈಟ್ ಒಳಗೆ ನಾವು ಲಾಂಚ್ ಮಾಡ್ತೀವಿ. ಲೈಕ್ ಯಾವ್ದ್ಯಾವ್ದು ಟಾಪಿಕ್ಕು ಇನ್ ಎವ್ರಿ ಸಬ್ಜೆಕ್ಟ್ ನೀವು ಎಗಷ್ಟೇ ಪ್ರಿಪೇರ್ ಆಗ್ತಿದ್ರೆ ಸ್ಟಡಿ ಮಾಡಬೇಕು, ಜೆಇಗೆ ಅಷ್ಟೇ ಪ್ರಿಪೇರ್ ಆಗ್ತಿದ್ರೆ ನೀವು ಸ್ಟಡಿ ಮಾಡಬೇಕು. ಸೊ ಅಲಾಂಗ್ ವಿತ್ ದ್ಯಾಟ್ ಐ ವಿಲ್ ಮೇಕ್ ವಿಡಿಯೋ ಆಲ್ಸೋ ಆ್ಯಂಡ್ ಐ ಅಪ್ಲೋಡ್ ಇನ್ ದ ಕೋರ್ಸ್, ನಾಟ್ ಇನ್ ಯೂಟ್ಯೂಬ್, ಬಿಕಾಸ್ ದಿಸ್ ಇಸ್ ಫಾರ್ ಅವರ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಜಾಯ್ನ್ಡ್ ದ ಕೋರ್ಸ್. ಸೊ ಆ ಕೋರ್ಸ್ ಒಳಗೆ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಬಿಲ್ಡಿಂಗ್ ಮಟೀರಿಯಲ್ಸ್ ಫಸ್ಟ್ ಐ ಸಜೆಸ್ಟ್, ನೀವು ಎಗೆ ಪ್ರಿಪೇರ್ ಆಗ್ತಿದ್ರಿ, ಜೆಇಗೆ ಪ್ರಿಪೇರ್ ಆಗ್ತಿದ್ರಿ, ಯಾವುದೇ ಪ್ರಿಪೇರ್ ಆಗ್ತಿದ್ರು ಸ್ಟಾರ್ಟ್ ವಿತ್ ಬಿಲ್ಡಿಂಗ್ ಮಟೀರಿಯಲ್ಸ್, ಬಿಕಾಸ್ ಇಟ್ ಈಸ್ ಈಸಿ ಸಬ್ಜೆಕ್ಟ್ ಆ್ಯಂಡ್ ಸಿಂಪಲ್ ಸಬ್ಜೆಕ್ಟ್. ಸೊ ಎಗೆ ಪ್ರಿಪೇರ್ ಆಗ್ತಿದ್ರೆ ನೀವು ಯಾವ್ಯಾವ ಟಾಪಿಕ್ಸ್ ಅದರೊಳಗೆ ನಮ್ಮದು ಕೋರ್ಸ್ ಒಳಗಿಂದ ಅಷ್ಟೇ ಓದಬೇಕು, ಯಾವ ಸ್ಕಿಪ್ ಮಾಡಬೇಕು, ಆ ಸ್ಕಿಪ್ ಮಾಡೋ ಟಾಪಿಕ್ಸ್ ನೇಮು ನಾನು ಮೆನ್ಷನ್ ಮಾಡ್ತೀನಿ, ಸೊ ದ್ಯಾಟ್ ಯು ವಿಲ್ ನಾಟ್ ಸ್ಟಡಿ ದೋಸ್ ಚಾಪ್ಟರ್ಸ್ ಆರ್ ಟಾಪಿಕ್ಸ್ ಒನ್ಸ್ ಯು ಜಾಯ್ನ್ ಅವರ್ ಕೋರ್ಸ್. ತಿಳಿತಲ್ಲ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಯಾಕಂದರೆ ಟೈಮ್ ಕಮ್ಮಿ ಇದ್ದಾಗ ದ ಸ್ಮಾರ್ಟ್ ವೇ ಆಫ್ ಪ್ರಿಪ್ರೇಷನ್ ಈಸ್ ನೀಡೆಡ್. ಆಮೇಲೆ ಇದ್ರ ಜೊತೆ ನೀವು ನೋಡಿರಿ ಟೆಸ್ಟ್ ಸೀರೀಸ್ ಇರ್ತಾವೆ, ಪ್ರೀವಿಯಸ್ ಇಯರ್ಸದು ಕ್ವಶನ್ ಪೇಪರ್ಸ್ ಅದಾವೆ. ಇಲ್ಲಿ ನೋಡಿರಿ, ಇಲ್ಲಿ 27 ಕ್ವಶನ್ ಪೇಪರ್ಸ್ ಅದಾವೆ, ಇಲ್ಲಿ ಅರೌಂಡ್ 8 ಕ್ವಶನ್ ಪೇಪರ್ಸ್ ಇರ್ತಾವೆ, ಸೊ ಅರೌಂಡ್ 33 ಕ್ವಶನ್ ಪೇಪರ್ಸ್. ಸೊ ದೀಸ್ ಕ್ವಶನ್ ಪೇಪರ್ಸ್ ಆರ್ ಮೋರ್ ದೆನ್ ಸಫಿಷಿಯಂಟ್. ಸೊ ತಿಳಿತಲ್ಲ, ಸೊ ಸಿಲೆಬಸ್ಸು, ಎಕ್ಸಾಮ್ ಡೇಟ್ಸು ಎಲ್ಲ ಇನ್ಫಾರ್ಮ್ ಮಾಡೀನಿ. ಸೊ ಫಾರ್ಮ್ ಫಿಲ್ ಮಾಡಿರಲಿಲ್ಲ ಅಂದ್ರೆ ಫಾರ್ಮ್ ಫಿಲ್ ಮಾಡಿರಿ. 26th ಇಸ್ ದ ಲಾಸ್ಟ್ ಡೇಟ್. ಆಮೇಲೆ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇರುತ್ತೆ, ಬಟ್ ಆಗಲಿಲ್ಲ ಅಂದ್ರೆ ನನಗೆ ಅನ್ಬೇಡ್ರಿ ಏನು, ಯಾಕಂದ್ರೆ ನಾನು ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತೀನಿ, ಭಾಳ ಸಲ ಪೋಸ್ಟ್ಪೋನ್ ಆಗ್ಯಾವ ಎಕ್ಸಾಮ್ಸು. ಸೊ ಹಂಗೇನಾರು ಎಕ್ಸಾಮ ಪೋಸ್ಟ್ಪೋನ್ ಆತಂದ್ರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್, ಆಗಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ವಿ ಹ್ಯಾವ್ ಟು ರೈಟ್ ದ ಎಕ್ಸಾಮ್ ಆನ್ ದ ಸೇಮ್ ಡೇಟ್. ಓಕೆ, ಸೊ ಇಷ್ಟು ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೀನಿ. ಆಮೇಲೆ ನಾನು ನಿಮ್ಗೆ ಹೇಳಿದ್ನಿ KPCL ರೀ ಎಕ್ಸಾಮ್. ಸೊ ಇದು ರೀ ಎಕ್ಸಾಮ್ ಯಾರಿಗೈತೆ ಅಂದ್ರೆ ಓನ್ಲಿ ಇಫ್ ಯು ಹ್ಯಾವ್ ರಿಟರ್ನ್ ದ ಎಕ್ಸಾಮ್ ಆನ್ 18th February 2024. ಸೊ ನೀವು ಎಕ್ಸಾಮ್ ಬರೆದಿದ್ರೆ ಮಾತ್ರ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರಿ ಈ ರೀ ಎಕ್ಸಾಮ್ಗೆ. ಸೊ ಇದು 27th December ಕೊಟ್ಟಾರವರು ಆ್ಯಂಡ್ 28th December 28th, ದ್ಯಾಟ್ ಈಸ್ ನಮ್ಮದು GS ಟೆಕ್ನಿಕಲ್ ಆ್ಯಸ್ ವೆಲ್ ಆ್ಯಸ್ ಕನ್ನಡ ಎಕ್ಸಾಮ್. ಸೊ ಇದು ಇದು ಜೆ ಇದು ಕಂಪಲ್ಸರಿ ಕನ್ನಡ ಎಕ್ಸಾಮ್. ಓಕೆ, ಸೊ KPCL ಯಾರು ನೀವು ಪ್ರಿಪೇರ್ ಆಗ್ತಂತಿರಲ್ಲ, ಸೊ ಇದು ಎಕ್ಸಾಮ್ ಡೇಟ್ಸ್ ಫಾಲೋ ಮಾಡಿರಿ. ಸೊ ಈ KPCL ಅದನ್ನು ಏನೈತಿ VTU ಸಿಲೆಬಸ್ ಅಂತೈತಿ. ಸೊ ಇದೇಗೇನು ನಾನು ನಿಮಗೆ ಸಿಲೆಬಸ್ ತೋರಿಸಿದ್ನಲ್ಲ ಇದು ಅದನ್ನು VTU ಸಿಲೆಬಸ್ಸನ್ನು, ಬಟ್ ಸ್ವಲ್ಪ ಸಬ್ಜೆಕ್ಟ್ಸ್ ಅವರು ಸ್ಕಿಪ್ ಮಾಡ್ಯಾರು, ಆಮೇಲೆ ಎಕ್ಸ್ಟ್ರಾ ಅನ್ಎಕ್ಸ್ಪೆಕ್ಟೆಡ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಆ್ಯಡ್ ಮಾಡ್ಯಾರು. ಸೊ ವಾಟ್ ಐ ಪರ್ಸ್ನಲಿ ಸಜೆಸ್ಟ್ ಈಸ್, ಸೊ ಇದು ರಿಸಲ್ಟ್ ಏನು ಬರ್ತೈತಲ್ಲ ನಿಮ್ಮದು, ಸೊ ನಿಮಗೆ ಮ್ಯಾಥ್ಸ್ ಡಿಫಿಕಲ್ಟ್ ಆಗ್ತಿತ್ತು ಅಂದ್ರೆ ಬೇರೆದವ್ರಿಗೂ ಡಿಫಿಕಲ್ಟ್ ಆಗ್ತಿರತ್ತೆ. ಸೊ ದ್ಯಾಟ್ಸ್ ದ ರೀಸನ್ ಐ ಸಜೆಸ್ಟ್ ಯು ಟು ಕೀಪ್ ಮ್ಯಾಥ್ಸ್ ಆಸ್ ಲಾಸ್ಟ್ ಸಬ್ಜೆಕ್ಟ್. ಸೊ ಮೊದಲು ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಓದ್ರಿ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್, ಡೋಂಟ್ ವೇಸ್ಟ್ ಎನಿ ಟೈಮ್, ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಮಾಡಿರಿ. ಆಮೇಲೆ ಮ್ಯಾಥ್ಸದ್ದು ಏನೈತಿ ಎವ್ರಿ ಕನ್ಸೆಪ್ಟ್ದು ಒಂದು 5, 6, 6 ನ್ಯೂಮರಿಕಲ್ಸ್, ಸಿಂಪಲ್ ನ್ಯೂಮರಿಕಲ್ಸ್, ಯಾಕಂದ್ರೆ ಲೆಂದಿ ನ್ಯೂಮರಿಕಲ್ಸ್ ಕೇಳೋದಿಲ್ಲ ಅವರು. ಸೊ ಸಿಂಪಲ್ ನ್ಯೂಮರಿಕಲ್ಸ್ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ರಿ, ಸೊ ದ್ಯಾಟ್ ಯು ವಿಲ್ ಬಿ ಇನ್ ಗುಡ್ ಪೇಸ್. ಬಿಕಾಸ್ ರಿಸಲ್ಟ್ ಏನಿರುತ್ತೆ ಅಂದ್ರೆ ನಮ್ದು ಎಲ್ಲರದು ನಡುವೆ ಇರತ್ತೆ. ಸೊ ನಾವು ಎಷ್ಟು ಜನ ಎಕ್ಸಾಮ್ ಅಟೆಂಡ್ ಮಾಡ್ತಿರಲ್ಲ, ಸಿಲೆಕ್ಷನ್ ನಮ್ಮದು ಥ್ರೊಳಗೆ ಇರತ್ತೆ. ಸೊ ಐ ಫೀಲ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಥ್ಸ್ ಸಬ್ಜೆಕ್ಟ್ ಎವ್ರಿ ಒನ್ ಆರ್ ಇನ್ ದ ಸೇಮ್ ಲೆವೆಲ್. ಸೊ ಅದಕ್ಕೆ ನೀವು ಅದನ್ನು ಸಬ್ಜೆಕ್ಟ್ ಲಾಸ್ಟ್ ಇಡ್ರಿ ಆ್ಯಂಡ್ ಸ್ಟಡಿ ದ್ಯಾಟ್ ಅಟ್ಲೀಸ್ಟ್ ಹಾಫ್, ಸೊ ಟು ಬಿ ಇನ್ ಅ ಬೆಟರ್ ಪೊಸಿಷನ್ ಡ್ಯೂರಿಂಗ್ ಯುವರ್ ಸಿಲೆಕ್ಷನ್. ಓಕೆನಾ? ಸೊ ತಿಳಿತಲ್ಲ, ಹೋಪ್ಫುಲಿ ಇದ್ರಾಗ ಏನು ಕನ್ಫ್ಯೂಷನ್ ಇಲ್ಲ. ಸೊ ನಿಮಗೆ ಕೋರ್ಸ್ ಬೇಕಾಗಿತ್ತಂದ್ರೆ, ಎನಿ ಡೌಟ್ಸ್ ಇತ್ತಂದ್ರೆ ಯು ಕ್ಯಾನ್ ಮೆಸೇಜ್ ಮೀ ಓವರ್ ವಾಟ್ಸಪ್. ಸೊ ನೀವು ಕೋರ್ಸ್ ಜಾಯ್ನ್ ಆಗೋದಂದ್ರೆ ಏನಾಗ್ತೈತಿ, ಕನ್ಫ್ಯೂಷನ್ ಆಗೋದಿಲ್ಲ, ಒಂದು ಪ್ರಾಪರ್ಲಿ ಸ್ಟ್ರಾಟಜಿಕಲಿ ನೀವು ಕಂಫರ್ಟೇಬಲಿಗೆ ಓದ್ಕೊತ ಹೋಗ್ಬೋದು, ಟ್ರಸ್ಟಿಂಗ್ ಅಸ್, ದ್ಯಾಟ್ಸ್ ಇಟ್. ಬಿಕಾಸ್ ವಿ ಪ್ರೊವೈಡ್ ಎವ್ರಿಥಿಂಗ್. ನೀವು ಮತ್ತು ಯಾವುದು ಟೆಕ್ಸ್ಟ್ ಬುಕ್ಸು ನೋಟ್ಸು ಏನೂ ರೆಫರ್ ಮಾಡೋದು ನೆಸಸರಿ ಇಲ್ಲ. ನಾವೇನು ಪ್ರೊವೈಡ್ ಮಾಡಿವು ಅಷ್ಟು ಓದಿದ್ರೆ ದ್ಯಾಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. And definitely you will get to know once you join our course and attempt the exam. So most of the questions will be repeated, nothing new in that. All right. So saying this, all the very best for your preparation. Again I am telling you, ನಿಮಗೆ any doubt ಇತ್ತಂದ್ರೆ I suggest you to leave WhatsApp message, so that ನಾನು ಮೆಸೇಜ್ ನೋಡಿದ ತಕ್ಷಣ I will reply back as early as possible.